ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತಂತೂ ದೊಡ್ಡ ಜಗಳ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ಕೆಲವರಿಗೆ ಅವರವರ ಮನೆಯಿಂದ ಲೆಟರ್ಗಳು ಕಳಿಸಿರ್ತಾರೆ. ಸೊ ಆದ್ರೆ ರಿಷಾ ಗೌಡ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಇಬ್ಬರಿಗೆ ಲೆಟರ್ ಸಿಗದೇ ಇರಂಗ್ ಮಾಡಬಹುದು ಅಂತ. ಸೊ ಅವರು ಸ್ಪಂದನ ಹಾಗೇನೆ ಸೂರಜ್ ಅವರ ಹೆಸರನ್ನ ತಗೊಳ್ತಾರೆ. ಸ್ಪಂದನ ಅವರು ಮತ್ತೆ ಸೂರಜ್ ಅವರ ಹೆಸರನ್ನ ಯಾಕಪ್ಪ ತಗೋತಾರೆ ಅಂತಂದ್ರೆ, ನಿನ್ನೆ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ರಿಷಾ ಗೌಡ ಅವರಿಗೆ ಮಸಿ ಬಳ್ದಿ ಇವರು ಸಖತ್ತಾಗಿ ಟಾಂಗ್ ಕೊಟ್ಟಿರ್ತಾರೆ. ಸೊ ಆದ ಕಾರಣ ರಿಷಾ ಅವರು ಏನೋ ಉರ್ಕೊಂಡ್ರೋ ಏನೋ ಗೊತ್ತಿಲ್ಲ, ಇವತ್ತು ಅವರಿಬ್ಬರಿಗೆ ಲೆಟರ್ ಸಿಗದೆ ಇದ್ದಂಗೆ ಮಾಡ್ತಾರೆ. ಸೂರಜ್ ಅವರು ರಿಷಾ ಗೌಡ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದಾಗ ರಿಷಾ ಗೌಡ ಅವರು ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಕಳ್ಳನ್ ನಂಬುದ್ರು ಮಳ್ಳನ್ ಮಕ್ಳು ನಂಬಾರ್ದು ಅಂತ. ಹಾಗೇನೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರಿಗೆ ಕನಿ ಹೇಳ್ತೀನಿ ಬಾ ಅಂತ ಅನ್ಬಿಟ್ಟು ಸಖತ್ ಅಂದ್ರೆ ಸಖತ್ತಾಗಿ ಟಾಂಗ್ ಕಟ್ಟಿ ಉರಿಸ್ತಾರೆ. ಓ ಇವರು ರಾಜಮಾತೆ ಅಂತ ಕರಿತಾ ಇದ್ರಲ್ವಾ. ಸೊ ಇದಿಷ್ಟು ಕೂಡ ಟಾಪಿಕ್ ಆಗಿತ್ತು. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.